ಬೇಡ ಹೋಗು. ರಾಮ್, ಇವತ್ತು ಗೊಂಬೆಗಳಿಗೆ ಮದ್ವೆ ಮಾಡ್ತಾರೆ. ನಾವು ಗೊಂಬೆಗಳಾಗಿದ್ರೆ ಇವತ್ತು ಮದ್ವೆ ಆಗ್ತಿತ್ತಲ್ಲ. ನಮ್ಮ ಅಣ್ಣಂದಿರ ಕೈಯಲ್ಲಿ ನಾವು ಬೊಂಬೆಗಳೇ ತಾನೆ. ಎಷ್ಟೇ ತೊಂದರೆ ಆಗ್ಲಿ, ಏನೇ ಅಡಚಣೆ ಬರಲಿ, ವಿಜಯದಶಮಿ ದಿವಸ ನಮ್ಮ ಮದುವೆ ಮಾಡೇ ಮಾಡ್ತಾರೆ. ನಂಗೆ ನಂಬಿಕೆ ಇಲ್ಲ. ನನಗೆ ಪೂರ್ತಿ ನಂಬಿಕೆ ಇದೆ. ನಿನ್ ನಂಬಿಕೆ ನಿಜ ಆಗ್ಲಿ. ಹಾಗೇ ಆಗತ್ತೆ. ಅಲ್ಲೇ ಈ ಸೀರೆನಾಗೆ ಏಡ್ ಸುಂದರವಾಗಿ ಕಾಣ್ತಿ. ಈಟ ದಿನ ಈ ಅಂದಾನ ಎಲ್ಲಿ ಮಡಗಿದೆ? ಬ್ಯಾಡ್ ಬೇಡ ಅಂದ್ರು ಒತ್ತಾಯ ಮಾಡಿ ಹಿರಿಯವ್ವ ಈ ಸಾಲಿ ಕೊಟ್ರು. ದಸರಾ ಹಬ್ಬ ಮನೆಯಾಗ ಹೆಂಡಿಕ್ಕಿಲ್ಲ, ನೀವೆಲ್ಲ ಮುತ್ತೈದೇರು ಹಬ್ಬ ಮಾಡಿ ಅಂತ. ಅದಕ್ಕೆ ಆ ನಮ್ಮವ್ವ ಜೀವನದಾಗ ಒಳ್ಳೆ ಕೆಲಸ ಮಾಡಿದ್ದು ಇದೊಂದೇಯ. ಈ ಸೀರೆನಾಗ ನೀನ್ ನೋಡ್ತಿದ್ರೆ ನನ್ ಎಂಡ್ರೇ ಗೆಪ್ತಿ ಬತ್ತಾವಳೆ. ಹಂಗೇನ? ಹ್ಯಾಂಗೋ ಇವತ್ ಹಬ್ಬ, ಹೋಗಿ ನಿಮ್ಮ ಅಕ್ಕಿನ ಕರ್ಕೊಂಬನ್ರಿ. ಮನೆ ಕಳ್ಕಳಿ ಆಗಿರ್ತೈತೆ. ಅದು ಈ ಜನ್ಮದಾಗ ಸಾಧ್ಯ ಇಲ್ಲ. ರಾತ್ರಿ ನನ್ ಕೋಣೆಯಾಗ ಬಂದು ನನ್ ಎಂಡ್ರಾಗು ಹಬ್ಬ ಮಾಡವ. ಶಂಖ ಚಕ್ರ ಕದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ದೃಷ್ಟಿಸಿ ನೋಡಲು ಮಾಡಿದ ಅದೆಂತದ ದಣಿ ಹಾಗೆ ನೋಡುತ್ತಿರುವಿರಿ? ನಾ ಹಾಕಿದ ರಂಗೋಲಿ ಚಂದ ಉಂಟಾ? ರಂಗೋಲಿನೂ ಚಂದಾಗೈತೆ, ನೀನು ಚಂದಾಗೇ ಇದೀಯ. ಹೌದು, ಈ ರಂಗೋಲಿ ಅಂತ ಅಂದನ ಈಟ್ ದಿನ ಎಲ್ ಮುಚ್ಚ ಮಡಗಿದ್ದೆ? ಅದೆಂತ ಮಾತು ಅಂತ ಆಡುತ್ತಿರುವಿರಿ ದಣಿ? ನನ್ ಮಾತ್ಗಿಂತ ನನ್ ಮೈ ಚಳಕ ಇನ್ನೂ ಚಂದ. ರಾತ್ರಿಗೆ ನನ್ ಕೋಣೆಗ್ ಬಂದ್ಬಿಡು. ಹೇಗೂ ಎಂಡ್ರನ್ ಬಿಟ್ಟವನು ನೀನು ಹೊಸ ಇವತ್ ರಾತ್ರಿ ಕರುಣೆ ತೋರಿಸಿದ್ರೆ ನಿನ್ ಋಣ ತೀರ್ಸ್ಕೋತೀನಿ. ಏನ್ ಮಾಡ್ತಿದ್ಯಾ? ಲುಚ್ಚಗಳು. ಈಗ ಯೋಚನೆ ಮಾಡ್ತಾ ಕೂತಿದ್ರೆ ಪ್ರಯೋಜನ ಇಲ್ಲ ಅಣ್ಣ. ಇಷ್ಟೆಲ್ಲ ಆದ್ಮೇಲೂ ಶಾಂತಿ ಶಾಂತಿ ಅಂತ ಕೂತಿದ್ರೆ ನಾವು ಸರ್ವನಾಶ ಆಗೋದ್ ಗ್ಯಾರಂಟಿ. ನಮ್ಮನೆ ಹೆಂಗಸರ ಮೇಲೆ ಕಣ್ಣಾಗ್ದವ್ರು ಕಣ್ ಕಿತ್ತಾಗ್ದೆ ಹೋದ್ರೆ ನಮ್ಮ ಹೋಟೆಲ್ ಉರಿತಾರೋ ಬೆಂಕಿ ಆರೋದೇ ಇಲ್ಲ. ಇನ್ನು ಏನು ಅಂತ ಯೋಚನೆ ಮಾಡ್ತಿದ್ರ ಬಾಬಾ? ಮಾತಾಡಿ ಬಾಬಾ. ನಿಮ್ಮ ಮೌನದಿಂದ ನಮ್ಗೆಲ್ಲ ಚಿತ್ರಹಿಂಸೆ ಆಗ್ತದೆ. ಏನಾದ್ರೂ ಹೇಳಿ ಬಾಬಾ. ಮಾತಾಡ್ರಿ, ಯಾಕ್ರಿ ಸುಮ್ನೆ ಇದ್ದೀರಾ? ಆವತ್ತು ಕೀಚಕನ್ ಹತ್ರ ಒಬ್ಬ ದ್ರೌಪದಿ ಹೋಗಿದ್ಲು. ಇವತ್ತು ನೀವು 3 ಜನನು ಹೋಗ್ಬೇಕು. ಯಾರಮ್ಮ ನೀವು? ರಾತ್ರಿ ಕ್ವಾಣೆಗ್ ಬರಕ್ ಹೇಳಿದ್ರಲ್ಲ, ಆಗಲೇ ಸುಸ್ತಾಗಿ ನಿಮ್ಮ ಕೈಕಾಲೆಲ್ಲ ಬಿದ್ದು ಹೋಗಿದೆಯಲ್ಲ. ನಡೀರಿ ದಣಿ, ಕೋಣೆಗೆ ಹೋಗೋಣ. ನಡೀರಿ. ಮತ್ತೆ ನೀವ್ 3 ನಮ್ ಕೋಣೆಗ್ ಬರ್ಲಿಲ್ವಾ? ನಮ್ಮ ಅನ್ಮನ ನಿಜ ಆಯ್ತು. ಏಯ್, ನಿಮ್ ಗಂಡಂದಿರಲ್ಲೇ
ಸುಳ್ಳು ಏಯ್ ನಡಿಯ ಎತ್ಕೊಡ್ಯ ಹಂಗೆ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯೋ 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 ನನ್ ಮುದ್ದಿನ ಮೊಮ್ಮಕ್ಳ ಏಟೊಂದು ಏಟು ಬಿದ್ದಿದೆ. ಯಾರಪ್ಪ ನಿಮ್ಮನ್ನ ಹೊಡೆದಿದ್ದು? ಏ ಮುದ್ಕೆ ಬಾಯ್ ಮುಚ್ಚು. ನಮ್ಮನ್ನ ಯಾವ ನೋಡಿತಾನೆ? ರಾತ್ರಿ ಏನೋ ಸದ್ದಾಯ್ತು. ಕಳ್ರಿರ್ಬೋದು ಕೊಚ್ಚಾಕ್ ಬಿಡುವ ಅಂತ ಹೋದ್ವಿ. ಏಂತ ಓಡ್ಸೋಣ ಅಂತ ಹೋದ್ವಿ. ಶಿವ್ರೆ ಗುಂಬಿಡ್ತು. ಏನ್ ಬಗುಳ್ತಾವನ ಅವನು? ಇವು ದನಗಳು ಗುಮ್ದಂಗಲ್ರಿ, ಯಾರೋ ಸಖತ್ತಾಗಿ ಬಡ್ದಂಗದೆ ಹೇಳಕತ್ತನ್ರಿ. ನನಗೂ ಅದೇ ಅನುಮಾನ ಬರ್ತೈತೆ. ನಿಮಗ್ ಯಾರೋ ಸರಿಯಾಗಿ ಚೀ 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 ಚೀ, ಎಂತ ಜನ ಇದ್ದಾರೆ, ಸ್ವಲ್ಪ ಮಾನ ಮರ್ಯಾದೆ ಇಲ್ಲ, ಸ್ವಲ್ಪ ಕೂಡ. ಅದೇನ್ಲ ಮಗ, ನೀನೇ ಗೊಣಗ್ತಾ ಇದ್ಯಾ? ಚೀ, ಗಂಡಸ್ತನ ಇಲ್ಲರು ಮುಟ್ಟಾಳ್ರು, ನೀಚರು. ಅಯ್ಯಪ್ಪ ಅಜಿ, ಆಚೆ ಕಡೆ ಅವರ ಬಗ್ಗೆ ಕತೆ ಕೇಳಿದೆ ರೀ ಭಟ್ರೆ. ಆ ಮುಟ್ಟಾಳ್ರು ಅಷ್ಟೊಂದ್ ನೀಚ್ರೇನ್ರಿಪ್ಪ? ಛೇ 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 ಛೇ, ಅವರ ಚರಿತ್ರೆ ಕೇಳಿದರೆ ನನ್ನ ಮೈಯೆಲ್ಲ ಉರಿತಾ ಉಂಟು. ಯಾರ್ಲಾ? ನಿಮಗೆ ಬಿದ್ದ ಪೆಟ್ಟಿಗೆ ಮಾಲಿಶ್ ಮಾಡುವ ಅಂತ ಪಕ್ಕದ ಹಳ್ಳಿಗೆ ಎಣ್ಣೆ ತರ್ಲಿಕ್ಕೆ ಹೋದ್ರಲ್ಲ. ಚೀ ಚೀ ಚೇ, ನಾನು ಹೋಗ್ದಿದ್ರೆ ಚಂದ ಇರ್ತಿತ್ತೋ ಏನೋ. ಏನ್ ನಡೀತು? ಹೇಳಿದರೆ ನಾಲ್ಗೆಗೆ ದಬ್ಬೆ ಹಾಕಿ ಸುಡಬೇಕಂತೆ. ಪಕ್ಕದ ಹಳ್ಳಿಯಲ್ಲಿ ದೊಡ್ಡ ಶ್ರೀಮಂತರಂತೆ, ಅವರಿಗೆ 4 ಹೆಣ್ಣು ಮಕ್ಕಳಂತೆ. ಆ 4 ಹೆಣ್ಣು ಮಕ್ಕಳನ್ನು ಒಂದೇ ಮನೆಗೆ ಕೊಟ್ಟು ಮದುವೆ ಮಾಡಿಬಿಟ್ರಂತೆ. ಅಲ್ಲಿಗೆ ಬಂದ ಅಲ್ಲಿ 4 ಲುಚ್ಚಾಳಿಯಂದ್ರು ಎಂತ ಮಾಡಿದಂತೆ ಗೊತ್ತುಂಟ? ಅವರು ಆ ಹೆಣ್ಣು ಮಕ್ಕಳಿಗೆ ಚಿತ್ರಹಿಂಸೆ ಕೊಟ್ಟು, ಕೊಡಬಾರದ ಕಷ್ಟ ಕೊಟ್ಟು ಅವರಿಗೆ ಓಡಿಸಿ ಬಿಟ್ಟರಂತೆ. ಆಮೇಲೆ ಎಂತ ಆಯ್ತದ? ನನ್ನ ಕಿವಿಲಿ ಕೇಳಲಿಕ್ಕೆ ಆಗುದಿಲ್ಲ, ಬಾಯಲ್ಲಿ ಹಾಗೆ ಹೇಳುವುದು. ಪಾಪ ಆ 4 ಹೆಣ್ಣು ಮಕ್ಕಳು ಹಳ್ಳಿಗೆ ಹೋದರೆ ಹಳ್ಳಿ ಜನ ಎಂತ ಮಾಡಿದ್ರು? ಅಲ್ಕ ನನ್ನ ಮಕ್ಕಳು. ಯಾರೋ ಹಲ್ಕ ನನ್ ಮಕ್ಕಳು. ಇನ್ಯಾರ ದಣಿ, ಹೆಂಡತಿಯರನ್ನು ಬಿಟ್ಟ ಆ ಮಕ್ಕಳು ಹಲ್ಕ ಮಕ್ಕಳಲ್ಲ ದೊಡ್ಡ ಮಕ್ಕಳ? ನೀವ್ ಹೇಳಿ ಭಟ್ರೆ, ನೀವ್ ಹೇಳಿ. ಎಂತ ಹೇಳದು ಗುರುಕ? ಛೇ, ನೀ ನೇಪಾಳಿಂದ ಬಂದು ನನ್ನ ಬಾಯಲ್ಲಿ ಕೇಳೋದ? ಆ ಹೆಣ್ಣ ಮಕ್ಕಳು ಗಂಡಂದ್ರನ್ನು ಬಿಟ್ಟು ಹೋದಾಗ ಹಳ್ಳಿಯ ಜನ ಹಳ್ಳಿಗೆ ಹೋದಾಗ ಕಣ್ಣು ಹೊಡೆಯುತ್ತಿದ್ರಂತೆ, ರೌಕೆ ಎಳಿತಿದ್ರಂತೆ, ಸೀರೆ ಎಳಿತಿದ್ರಂತೆ. ನನ್ನ ಬಾಯಲ್ಲಿ ಬೇಡಪ್ಪ, ಮೈಯೆಲ್ಲ ಮುಟ್ಟುತ್ತಾರಂತೆ. ಹಳ್ಳಿ ಜನ ನಿಮ್ಮ ಗಂಡಂದ್ರಲ್ಲ ಹೇಡಿಗಳು ಅಂತ ಕೈ ಬೀಸಿ ಕಣ್ಣು ಹೊಡೆದು ನಾವಿಟ್ಟುಕೊಳ್ಳುತ್ತೀವಿ ಅಂತ ಕರೀತಾರಂತೆ. ಏನ್ ಹೇಳ್ತಾವ್ ಅವನು? ಹೆಣ್ಣು ಮಕ್ಳು ನೊಂದು ಕಣ್ಣೀರ್ ಹಾಕಿದ್ರೆ ಆ ಮನಿ ಹಾಳಾಗ್ತೈತಿ, ಸರ್ವನಾಶ ಆಗ್ತೈತಿ ಅಂತ ಹೇಳಕತ್ತೀನ್ರಿ. ಆ ಕೆಲ್ಸಕ್ ಬಾರ್ದವ್ರು ನಾಮರ್ದ ಗಂಡ ಬೈದ್ರೆ ನಿಮ್ಗೆ ಯಾಕೆ ಗಣಿ ಕೋಪ ಬರಕತ್ತದೆ? ಯಾಕಂದ್ರೆ ಆ ಗೌಡ್ರ ಹೆಣ್ಮಕ್ಳನ್ನ ಕಟ್ಕೊಂಡವ್ರು ಬೇರೆ ಯಾರು ಅಲ್ವೇ, ಈ ನಾಮರ್ದುಗಳೇ. ಓಹೋ, ರೋಷ ಈಗ ಉಪ್ ಬರ್ತಾ ಇದೇನ್ರು ನಿಮ್ಗೆ? ಅಲ್ಲಜ್ಜಿ, ಲುಚ್ಚ ನನ್ನ ಮಕ್ಕಳು ನಾಚಿಕೆಲ್ಲದವರು ಅಲ್ಕ ನನ್ನ ಮಕ್ಕಳು ಅಂತ ಬೈದರೆ ರೋಷ ಬರೋದಿಲ್ಲವೇನೋ? ಅಡಿಗೆ ಮಾಡೋದಿಲ್ಲ ನೋಡಿ. ಈಗ ನೋಡ್ರಿ ನೀವು ದಣಿಗಳು. ಮೊದ್ಲು ನಿಮ್ ಹೆಂಡ್ರ ಮನೆಗೆ ಹೋಗಿ ಅವ್ರನ್ನ ಮನೆಯಾಗ ಕರ್ಕೊಂಡ್ ಬನ್ನಿ, ಆಮೇಲೆ ನಿಮ್ ಗಂಡಸ್ತೇನೋ ಅಂತ ತೊಡೆ ತಟ್ಟಿ ಮೀಸೆ ತಿರುವಿ ನನ್ನ ಮಕ್ಕಳಿಗೆ ತೋರ್ಸೋಣ. ನಡೀರಿ ನಡೀರಿ ನಡೀರಿ.